ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಮಾರ್ಚ್ 1ರಂದು ಸಾಗರ ತಾಲೂಕು ಮಟ್ಟದ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಾಗರದ ಗಾಂಧಿ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವಿ.ಟಿ. ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ಸಾಹಿತಿ ಮತ್ತು ಹಿರಿಯ ಪತ್ರಕರ್ತರಾದ ಶ್ರೀ ಆರ್. ಶ್ರೀನಿವಾಸ್, ಸಾಗರ ನಗರಸಭೆ ಆವರಣದ ಶ್ರೀನಿವಾಸ ಉಡುಪರ ಮಹಾದ್ವಾರ, ಟಿ. ಮಹಾಬಲೇಶ್ವರ ಭಟ್ಟ ಸಭಾಂಗಣದ ಡಾ. ನಾ. ಡಿಸೋಜಾ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾರ್ಚ್ 1ರ ಬೆಳಗ್ಗೆ 9 ಗಂಟೆಗೆ ಸಾಗರ ಉಪ ವಿಭಾಗಾಧಿಕಾರಿಗಳು ಧ್ವಜಾರೋಹಣ ಮಾಡಲಿದ್ದು 10 ಗಂಟೆಗೆ ಉದ್ಘಾಟನಾ ಸಮಾರಂಭವನ್ನು ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರಶೇಖರ್ ಶಿರುವಂತೆ, ಸರಸ್ವತಿ ನಾಗರಾಜ್, ನಾರಾಯಣ ಮೂರ್ತಿ ಕಾನ್ಗೋಡು, ಸ್ಟ್ಯಾನಿ ಲೋಪಿಸ್ ಮುಂತಾದವರಿದ್ದರು. ರಕ್ತ ನಿಧಿ ಕಾರ್ಯಕ್ರಮವನ್ನು ಸಹ ನಡೀತಾ ಇದೆ. ಅನೇಕ ರಕ್ತ ನಿಧಿ ದಾನ ಮಾಡುವಂತವರು ಸಹ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಆಹಾರ ಮೇಳ ಇದೆ, ಪುಸ್ತಕ ಪ್ರದರ್ಶನ ಇದೆ, ಕರಕುಶಲ ಪ್ರದರ್ಶನವೂ ಸಹ ವ್ಯವಸ್ಥೆ ಮಾಡಿದ್ವಿ. ಇಷ್ಟೆಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ವಿಶೇಷವಾಗಿ ಹಿರಿಯ ಸಾಹಿತಿಗಳು, ಪತ್ರಕರ್ತರು ಆಗಿರುವಂತಹ ಆರ್. ಶ್ರೀನಿವಾಸ್ ಅವರು, ಅವರ ಪರಿಚಯ ಸಮೇತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಪತ್ರಕರ್ತರಿಗೆ ಆ ಮಾಹಿತಿಯನ್ನು ತಮ್ಮ ಜೊತೆಗೆ ತರ್ತಾ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ, ಸಾಹಿತಿ, ಕಲಾವಿದರು, ಎಲ್ಲ ಸಾಹಿತ್ಯ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿ ಅಂತ ಹೇಳಿ ಮಾಧ್ಯಮಗಳ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ವಿ. ತಾವು ಸಹ ಕುರಿತಾಗಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಜಿ.ಎಸ್. ಭಟ್ ಅವರ ಅಧ್ಯಕ್ಷತೆಯಲ್ಲಿ ಆ ಗೋಷ್ಠಿ ನಡೆಯುತ್ತೆ. ಅದರಲ್ಲಿ ಸೀತಾರಾಮ್ ಕುರುವರಿ ಅವರು ಮಲೆನಾಡಿನ ಪ್ರಸ್ತುತ ಕಲ್ಲಣಗಳ ಕುರಿತು ಮಾತನಾಡ್ತಾರೆ. ಮಲೆನಾಡಿನ ಸಾಹಿತ್ಯದ ಪ್ರಸ್ತುತ ಸ್ಥಿತಿಗತಿ ಬಗ್ಗೆ ಡಾಕ್ಟರ್ ಕುಂಸಿ ಉಮೇಶ್ ಅವರು ವಿಷಯ ಮಂಡನೆ ಮಾಡ್ತಾರೆ. ಅನೇಕ ಗಣ್ಯರು ಆ ಗೋಷ್ಠಿಯಲ್ಲಿ ಇರ್ತಾರೆ. ಇನ್ನು ಸಮ್ಮೇಳನಾಧ್ಯಕ್ಷರ ಸಾಹಿತ್ಯ ಅವಲೋಕನದಲ್ಲಿ ಹಿರಿಯ ಪತ್ರಕರ್ತರಾದ ರಾಘವೇಂದ್ರ ಅವರು ಅಧ್ಯಕ್ಷತೆ ವಹಿಸ್ತಾರೆ. ದೇವೇಂದ್ರ ಬೆಳೆಯೂರ್ ಅವರು ವಿಷಯವನ್ನು ಮಂಡನೆ ಮಾಡ್ತಾರೆ. ಅನೇಕ ಗಣ್ಯರು ಆ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಮಧ್ಯಾಹ್ನ ಕವಿ ಕಲರವ, ಅನೇಕ ಕವಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಉಮೇಶ್ ಅವರು ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದಲ್ಲದೆ ಗೋಷ್ಠಿ 4ರಲ್ಲಿ ಮಹಿಳೆ ಪ್ರಸ್ತುತ ಸಾಮಾಜಿಕ ಮನೋಭಾವದ ಕುರಿತು ವಕೀಲರಾಗಿರುವಂತಹ ಜ್ಯೋತಿ ಕೋವಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆ ರಂಗಭೂಮಿ ಕಲಾವಿದೆ ಆಗಿರುವಂತಹ ವಿದ್ಯಾ ಹೆಗಡೆಯವರು ಆ ವಿಷಯವನ್ನು ಮಂಡನೆ ಮಾಡ್ತಾರೆ. ಅನೇಕ ಗಣ್ಯರು ಅದರಲ್ಲೂ ಸಹ ಆಹ್ವಾನಿತ ಗಣ್ಯರು ಉಪಸ್ಥಿತರಿರ್ತಾರೆ. ಇನ್ನು ಸಂಜೆ 5:30ಕ್ಕೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಪ್ರಭಾಕರ್ ಅವರು ಸನ್ಮಾನಿತರ ಕುರಿತು ಮಾತನಾಡ್ತಾರೆ. ಅನೇಕ ಗಣ್ಯರ ಉಪಸ್ಥಿತಿಯಲ್ಲಿ ಎಸ್.ಆರ್. ಭಟ್ಬರ್ತಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ, ರೇವಣ್ ಸಿದ್ದಪ್ಪ ಶ್ರಮಜೀವಿ, ಕುಮಾರ್ ಶೆಟ್ರು ಕೃಷಿ ಕ್ಷೇತ್ರ, ಸುಭಾಷ್ ಕವತಳ್ಳಿ ಸಮಾಜ ಸೇವೆ, ಮಹಾಬಲೇಶ್ವರ ಗೌಡ ಸಾಂಸ್ಕೃತಿಕ, ಸೀತಾರಾಮ್ ಆರೇಕೊಪ್ಪ ಕಲೆ, ಸುಭಾಷ್ ಚಂದ್ರ ತೇಜಸ್ವಿ ಯೋಧರು, ಮರಿಯಾಲೀಮಾ ಮಹಿಳಾ ಕ್ಷೇತ್ರ, ಡಾಕ್ಟರ್ ರಾಮಪ್ಪ ಕುಗ್ವೆ ಜನಪದ, ಕೆ.ಸಿ. ದೇವಪ್ಪ ಅವನಹಳ್ಳಿ ಸಹಕಾರ, ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಕ್ರೀಡೆ, ಶ್ರೀಮತಿ ಪೊನ್ನಮ್ಮ ಪೌರ ಕಾರ್ಮಿಕರು, ಹೀಗೆ ಸಾಧಕರನ್ನು ಗುರುತಿಸಿ ಗೌರವಿಸಲಾಗ್ತಾ ಇದೆ. ಸಮಾರೋಪ ಸಮಾರಂಭದಲ್ಲಿ ಕಾಗೋಡು ತಿಮ್ಮಪ್ಪ, ಅರ್ತಾಳ ಹಾಲಪ್ಪ, ಪ್ರಫುಲ್ಲ ಮಧುಕರ್ ಅವರು ಉಪಸ್ಥಿತರಿರ್ತಾರೆ. ಡಾಕ್ಟರ್ ಸರ್ಫರಾಜ್ ಚಂದ್ರಗುತಿ ಸಾಹಿತಿಗಳು ಸಮಾರೋಪ ನುಡಿಗಳನ್ನು ಆಡ್ತಾರೆ. ಉಳಿದ ಅನೇಕ ಗಣ್ಯರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಇದು ಮುಖ್ಯವಾಗಿರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು ತಮ್ಮ ಗಮನಕ್ಕೆ ತರ್ತಾ ಗೋಷ್ಠಿಯ ಮತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಗಾಯಕರು, ಕಲಾವಿದರು ಆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಸಂಜೆ ಸುಮಾರು 12 ಕಲಾ ತಂಡಗಳು, ಮಕ್ಕಳನ್ನು ಸೇರಿಸಿ ವಿವಿಧ ಕಲಾ ತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿ ಕೊಡುವಂತ ಕಾರ್ಯಕ್ರಮ ಇದು. ಅದಲ್ಲದೆ ವಿಶೇಷವಾಗಿ ನಮಸ್ಕಾರ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಈಗಾಗಲೇ ನಿರಂತರವಾಗಿ ಅನೇಕ ಸಮ್ಮೇಳನಗಳನ್ನು ನಡೆಸ್ತಾ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಾರ್ಚ್ 1ರಂದು ಸಾಗರದ ಗಾಂಧಿ ಮೈದಾನದಲ್ಲಿ ಈಗಾಗಲೇ ಸರಳವಾಗಿ ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ವಿ. ಅವತ್ತು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಹಿರಿಯ ಪತ್ರಕರ್ತರು, ಸಾಹಿತಿಗಳಾಗಿರುವಂತಹ ಆರ್. ಶ್ರೀನಿವಾಸ್ ಅವರ ಸಮ್ಮೇಳನದ ಸರ್ವಾಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಸಮ್ಮೇಳನದಲ್ಲಿ ಅವತ್ತು ಬೆಳಿಗ್ಗೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಉಪವಿಭಾಗಾಧಿಕಾರಿಗಳಂತ ಯತೀಶ್ ಆರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಾಡಧ್ವಜವನ್ನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಅಂತ ಶಿವಪ್ರಕಾಶ್ ಅವರು ನೆರವೇರಿಸ್ತಾ ಇದ್ದಾರೆ. ಪರಿಷತ್ತಿನ ಧ್ವಜವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಉಳಿದ ಅನೇಕ ಗಣ್ಯರು ಮತ್ತೆ ಭಾರತ್ ಸೇವಾದಳ, ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್,
ವಿವಿಧ ಸಂಘಟನೆಗಳ ಹೊತ್ತು ಧ್ವಜಾರೋಹಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಯನ್ನು ಅತ್ಯಂತ ಸರಳವಾಗಿ ಅಲ್ಲೇ BR ಅಂಬೇಡ್ಕರ್ ಪ್ರತಿಮೆ ಮತ್ತು ಗಾಂಧಿ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸೋದ್ರ ಮುಖಾಂತರ ಅವರನ್ನು ವೇದಿಕೆಗೆ ಕರೆ ತರುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದಾದ ನಂತರ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು, ಕರ್ನಾಟಕ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಗೋಪಾಲಕೃಷ್ಣ ಬೇಳೂರ್ ಅವರು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ. ಡಿ ಮಂಜುನಾಥ್ ಅವರು ಜಿಲ್ಲಾಧ್ಯಕ್ಷರು ಆಶಯ ನುಡಿಗಳನ್ನ ಆಡ್ತಾ ಇದ್ದಾರೆ. ರಂಗಾಯಣದ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಡಿ ಅವರು ದಿಕ್ಸೂಚಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಾದ ವಿ ಗಣೇಶ್ ಅವರು, ಸಮ್ಮೇಳನದ ಅಧ್ಯಕ್ಷರಾದ ಆರ್ ಶ್ರೀನಿವಾಸ್ ಅವರು ಸಮ್ಮೇಳನ ಅಧ್ಯಕ್ಷರ ಸೂಚನೆ ಮೆರವಣಿಗೆ ಜಾಸ್ತಿ ಮಾಡಬೇಡಿ ಅಂತ ಹೇಳಿದ್ರು. ಹೀಗೆ ಅನೇಕ ಸೂಚನೆಗಳನ್ನ ಅವರು ಕೊಟ್ಟರು. ಹಾಗಾಗಿ ನಾವೆಲ್ಲದೂ ಸಹ ಕೆಲವು ಮೊಟಕು ಮಾಡಿದೆವು. ಅದೇ PUವನ್ನು ಹೊರತುಪಡಿಸಿ ಡಿಗ್ರಿ ಹುಡುಗರಿಗೆ ಎಲ್ಲ ಇದಿರ್ತಾರೆ, ಮತ್ತೆ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರೆಲ್ಲ ಭಾಗವಹಿಸ್ತಾರೆ.